ಫ್ರೆಂಡ್ಸ್ ಇವ್ರು ಏನಿದಾರಲ್ರಿ ಇವ್ರು ನಮ್ಮ ವಿಡಿಯೋಸ್ ನೋಡ್ತಾರೆ ಅಂತ ನೋಡ್ರಿಪ್ಪ ಸರ್ ಹಿಂಗೆ ಮಾಡಿರಿ. ಸೊ ಇಲ್ಲೊಂದು ಕಡೆ ನಾಮ ಹಚ್ಕೊಂಡೆ ಈ ಶಲ್ಲೆ ತೊಗೊಂಡೆ ಬಾಳಪ್ಪು ಒಂದು ಕೊಡ್ಸೀನಿ. ಸೊ ಈಗ ಶಲ್ಲೆ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೊಂಟೇವಿ. ಜಾಸ್ತಿ ಲಾಗ್ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾ ಇಲ್ಲೇ ವ್ಲಾಗ್ ಮಾಡು ಪರ್ಪಸ್ ಇಟ್ಕೊಂಡು ಬಂದಿಲ್ಲ, ಭಕ್ತಿಯಿಂದ ಬಂದೀನಿ. ವ್ಲಾಗ್ ಮಾಡ್ಕೊಂತ ನಿಲ್ಲಪ್ಪ ಅಂದ್ರೆ ನನಗೆ ಈ ಭಕ್ತಿಯಿಂದ ಇಲ್ಲೆಲ್ಲ ನಮಗೆ ಕಾಲ ಕಳಕ್ಕೆ ಆಗೋದಿಲ್ಲ. ಸೊ ವ್ಲಾಗ್ ಜಾಸ್ತಿ ಮಾಡಕ್ಕೆ ಹೋಗೋದಿಲ್ಲ. ಬರ್ರಿ ಮುಂದೆ ಸಿಗ್ತಾನಂತ, ಸಿಗ್ತಾರಲ್ಲ, ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಫ್ರೆಂಡ್ಸ್ ಇವ್ರು ಏನಿದಾರಲ್ರಿ ಇವ್ರು ನಮ್ಮ ವಿಡಿಯೋಸ್ ನೋಡ್ತಾರೆ ಅಂತ ನೋಡ್ರಿಪ್ಪ ಸರ್ ಹಿಂಗೆ ಮಾಡಿರಿ. ಸೊ ಇದಕ್ಕೆ ತಾನೇ ದರ್ಶನ ಅಂತ ನನಗೆ ಏನು ಹೇಳ್ಬೇಕಂತ ಕರಿವಾಗ ನೆಕ್ಸ್ಟ್ ಭಾಳಪ್ಪ ನನಗಿಂತ ಮೊದಲೇ ತೊಗೊಂಡ ತಕ್ಷಣ ಅಲ್ಲಿ ಸಿಗ್ತಾನಂತ ಭಾಳಪ್ಪ ನಾನು ತೊಗೊಂಡಲ್ಲ. ನನ್ನ ಧ್ವನಿ ಕೇಳಿಸ್ಬೇಕಂತ ಈಗ ಜಸ್ಟೇನ ಜೂಮ್ ಮಾಡಿದ್ನಲ್ರಿ, ಅದುವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಂಕಲ್ಪ ಸಮಾಧಿ ಅಂತಿರೋ ಏನಂತ ಸನ್ನಿಧಾನ ಅಂತ ಅನ್ಬೋದು. ಸನ್ನಿಧಾನ ಇರುವಂತಹ ಜಾಗ ಅದು ಒಂದು 16 ಅಡಿ ಅಷ್ಟೇ ಐತಿ. ಏನು ಹೇಳ್ತಾರಪ್ಪ ಅಂತಂದ್ರೆ ಅವ್ರು ಇನ್ನೂ ಕೂಡ ಸಜೀವವಾಗಿ ಅದಾರ ಅಂದವ್ರು ಇನ್ನೂ ಕೂಡ ಜೀವಂತವಾಗಿ ಅದಾರ ಅಂತಾರ ಭಕ್ತರು ಅದನ್ನು ಹಂಗ ನಂಬ್ಯಾರ. ಸೊ ನಂಗೆ ನಾ ಈ ದೇವಸ್ಥಾನಕ್ಕೆ ಬಂದ ಉದ್ದೇಶನ ಅದು ಕೇಳ್ಕೊಂಡಂತೇನೋ ನೋವುಗಳು ಅಥವಾ ಏನೋ ಒಂದು ಅನ್ಕೊಂಡಾಗಲ್ಲ ಆಗೋದಿಲ್ಲಲ್ಲ, ಅವ್ರಿಗೆ ಏನಂತಾರ ನಿರಾಸೆಗಳು ಅವೆಲ್ಲ ಜೀವನದಾಗ ಜಾಸ್ತಿ ಆದಾಗ ನಾವು ದೇವರನ್ನ ಮರಿ ಹೋಗ್ತೀವಿ. ಹಂಗೆ ನನಗೆ ಇನ್ನೆಲ್ಲವೂ ಸಾಕು, ನೀನೇ ಒಂದು ದಾರಿ ತೋರಿಸ್ಬೇಕು ಅಂತೇಳಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಂತೂ ಅಲ್ಲ, ಯಾಕಂದ್ರೆ ನನಗೆ 1 ವರ್ಷದ ಮ್ಯಾಲಿಂದ ಇತ್ತು ಪ್ಲ್ಯಾನ್. ಇವತ್ತೇನೈತಪ್ಪ ಅಂತಂದ್ರೆ ಅಜ್ಜಾರ್ದ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ್ದು 430 ಹುಟ್ಟಹಬ್ಬ ಐತಿ, 410 ಪಟ್ಟಾಭಿಷೇಕ ದಿನ ಐತಿ. ಬಾಳಪ್ಪ ಅಲ್ಲೂ ಕೂತಾನ ಮುಂದೆ ಗುಡಿ ಮುಂದೆ ಒಂದು 16 ಅಡಿ ಅಷ್ಟೇ ಐತ್ರಿ. ಐ ಕಾಂಟ್ ಟಾಕ್ ಎನಿ ಮೋರ್. ಮುಂದೆ ಸಿಗ್ತಾರಂತ ಆಗಿ.
ಪೂರ್ವ ದಿಕ್ಕಿಗೆ ಸೂರ್ಯ ಹುಡ್ತಾನ ಮತ್ತು ಅಲ್ಲೇ ಹುಡ್ತಾನದ ದೇವಸ್ಥಾನ ಇರೋದು ಎಕ್ಸಾಕ್ಟ್ ಪೂರ್ವ ದಿಕ್ಕಿಗೆ ಐತಿ. ಸೂರ್ಯನ ಕಿರಣಗಳು ಎಷ್ಟು ಬೀಳಕತ್ತಾವ ಅಂತೇಳಿ ನಿಮ್ಗೆ ಕಾಣ್ಸಕತ್ತಿರ್ಬೋದು. ಗುಡಿನೂ ಭಾರಿ ಮಸ್ತ್ ಕಾಣ್ತೈತಿ. ಬಾಳಪ್ಪ ಅರ್ಜೆಂಟ್ಲೆ ಬಂದ್ಬಿಟ್ಟಾನ. ಏನು ಚಪ್ಪಲಿ ಎಲ್ಲರ ಹೋಗಿಗೆ ಅವನು ಸಂಕಟಕ್ಕೆ ಬಂದಾನ ಏನು ಇಲ್ಲಿ ಹೇಳಿದ್ರೆ ಕ್ರಿಕೆಟ್ ಬರ್ರಿ ಮೊದ್ಲಕ್ಕ ಬಾಳಪ್ಪ. ಫ್ರೆಂಡ್ಸ್ ಇಲ್ಲೊಬ್ರು ಸೆಲೆಬ್ರಿಟಿ ಬಂದಾರ ನೋಡ್ರಿ, ಬಿಗ್ ಬಾಸ್ ಮಂಜಣ್ಣ ಅಂತಂತೇಳಿ ಉಗ್ರ ಮಂಜಣ್ಣ ಅಂತಂತೇಳಿ ಇದ್ರಲ್ಲ ಅವ್ರು ಬಂದಾರ. ತೋರ್ಸೋಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ, ನೋಡಿಸ್ತಾನಂತಂದ್ರು. ಅವ್ರು ಮುಂದೆ ಓಡೋಗಿ ಸೆಲ್ಫಿ ತೊಗೊಳಕ್ಕಂತೂ ಆಗೋದಿಲ್ಲ, ಜಯಮಾನ್ ಅಣ್ಣಲ್ಲ. ಬಟ್ ಹಂಗೆ ತೋರ್ಸಕತ್ತಾನೆ ಅವರೇ ಬಿಗ್ ಬಾಸ್ ಮಂಜಣ್ಣ. ಹೋದ್ರು ಹತ್ರ ಏನು ತೋರಿಸ್ಲ ಮತ್ತೊಮ್ಮೆ ಇಲ್ಲ ನೋಡ್ರಿ ಮಂಜಣ್ಣ. ಬಿಗ್ ಬಾಸ್ನಾಗ ಇದ್ರಲ್ಲ ಮಂಜಣ್ಣ, ಉಗ್ರ ಮಂಜ ಅಂತೇಳಿ ಉಗ್ರ ಮಂಜು ಅಂತ ಫೇಮಸ್ ಇದ್ರೆ. ಸೊ ಅವ್ರವ್ರ ನಾವೇನು ಜೋಡಿ ಸೆಲ್ಫಿ ಗಿಲ್ಫಿ ಅಂತ ನಮ್ಗೇನು ಸೊಕ್ಕ ಅಂತಲ್ಲ ಸಿಕ್ಕಾಬಿಟ್ಟೆ ಗದ್ಲ ಮಾಡಕತ್ತಾರ. ಅವ್ರು ನೋಡಕ್ಕೆ ಹೋಗಿ ಸೆಲ್ಫಿ ತಗೊಳ್ಳೋವಂಥದ್ದು ಏನು ಜರೂರತ್ತಿಲ್ಲ. ಸೊ ಅವ್ರು ಜಾಸ್ತಿ ತೋರಿಸಿದೆ ನಿಮಗೆ ಇಲ್ಲಿ ಬಂದಿದ್ರಂತಂತೇಳಿ. ಹೆಂಗಿರ್ಬೇಕಪ್ಪ ಅಂದ್ರೆ ಸೆಲ್ಫಿ ತಗೊಳಕ್ಕೆ ಮುಗು ಬೀಳೋದಲ್ಲ, ಹಂಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳುವಷ್ಟೇ ನಮಗೆ ನಾವು ಕಿಮ್ಮತ್ನಾರ ಇರ್ಬೇಕು. ಸೆಲ್ಫಿ ತೊಗೊಂಬಂದ್ರೆ ಅಲ್ಲದ ಹಂಗೆ ನಾನು ಸ್ವಲ್ಪ ತೋರ್ಸಕ್ಕಂತ ಜನ ಇದೆಲ್ಲ ಹೇಳಾಕತ್ತಿಲ್ಲ. ಶುಡ್ ನಾಟ್ ಬಿ ಕಾಮನ್. ಸೊ ಇಲ್ಲೇ ಮಕ್ಕೊಂಡೇವ್ರಿ ಬೆಳಗ್ಗೆ ಅಂತ. ನಾ ಮಾತ್ರ 10 ಗಂಟೆ ಅಂತ, ಈಗ ಒಂದು ಗಂಟೆ ಆತನ ಬಹುಶಃ 11:52 ಆತ್ನ. ಈಗ ಮಕ್ಕಳ್ದ ಮಾಡೇನಿ ನೋಡ್ರಿ ಪಾಪರಿ ಇಲ್ಲಿ ಸೈಡ್ ಗುಡಿ ಅಂತ. ಅಲ್ಲ ಇಲ್ಲಿ ಸಾಕಟ್ಟು ನೆರಳೈತಿ, ಹಿಂಗೆ ಅಷ್ಟು ಹೋಗ್ಬಿಟ್ಟು ಒಟ್ಟು ಹಂಗೆ ಅಷ್ಟು ಹಾಕೋದ್ರ ಅವರು ಜನ ಇರ್ತಾರಂತೇಳಿ ನೋಡಿದೆ ಬಿಗ್ ಬಾಸ್ ಬಂದ. ದೇವರ ದರ್ಶನ ಬೆಳಗ್ಗೆನ ಆಗೈತೆ ರೀ. ಜಸ್ಟ್ ಸಿಕ್ ಆಫ್ ಫೋಟೋ ಸಂಬಂಧ ಈಗ ಬಂದು ಮತ್ತೆ ಎರ್ಬಿ ಹಾಕೊಂಡು ಡಿಲ್ಟ್ ಮಾಡಿ ಬೀಳ್ತಾ ನಿಂಗೆ ಅಣ್ಣ ಫೋಟೋ ಸಂಬಂಧ ಈ ಡ್ರೆಸ್ ಮತ್ತೆ ಹಾಕೊಂಡು ಫೋಟೋ ಹೊಡೆಸ್ಕೊಂಡೇವಿ. ಆಗೆಲ್ಲೆಲ್ಲ ಭಯ ಭಕ್ತಿಯಿಂದ ಇದ್ದೀವಿ. ಸೊ ಈಗ ಫೋಟೋ ಸಂಬಂಧ ಅಂತ ಹೇಳಿ ಮತ್ತೆ ಒಂದೇ ಸಂಬಂಧ ನಮ್ಮನೆ ಈಗ ಊಟಕ್ಕೆ ಹೊಂಟೇವ್ರಿ. ಬಾ ಆಚೆ ಬಾ ಇಲ್ಲೇ ಫ್ರೆಂಡ್ಸ್. ಈಗ ಊಟಕ್ಕೆ ಹೊಂಟೇವ್ರಿ. ಇಲ್ಲೊಬ್ರು ನಮ್ಮ ವಿಡಿಯೋ ನೋಡ್ತಾರಂತ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಎಲ್ಲಿ ಹೋದ್ರೆ ನಮ್ಗೆ ಗೊತ್ತಿಲ್ಲ. ಹಾಂ ಹೋಗ್ತಾವಲ್ಲ ಒಂದು ಬಾಳೆ ಹೋಗ್ತಾರ ಹೋದ್ರಿ ಈ ಕಡೆ ಹೋದ್ರ ಸರ್. स्मरण
ಸದ್ಗತಿಯ ಕೊಡುವ ನಮ್ಮ ರಿಪಮರೇ ಪಮಮರಿ ವಾರ ಪಂತಮ್ಮ ಗುರುವಾರ ಪಂತಮ್ಮ ರಾಯರಣ್ಯಮ್ಮ ಗುರುರ. ಎರಡನೇ ಹಾಡು ಪಣಿಸ ಸರಿ ರೀಸ ಸನಿ ನಿಸರಿ ಸರಿನಿ ಪರಿ ರೀಸ ಯಾವ ಹಾಡು? ಹರಿವರಾಸನಂ ವಿಶ್ವಮೋಹನಂ ಹರಿದರೀಶ್ವರಂ ಆರಾಧ್ಯಪ. ರಾಘವೇಂದ್ರ ಸ್ವಾಮಿಗಳವರ ರಾಘವೇಂದ್ರ ಗುರುವೈಭವೋತ್ಸವ ಅನ್ನುವಂತಹ ಉತ್ಸವದ 6ನೆಯ ದಿನ ಹೌದು, ಬಂಗಾರ ತೇರು ರಥೋತ್ಸವ ಆತ್ರಿ. ಬೆಳ್ಳಿ ತೇರು ಸುಮ್ಮನೆ ಐತಿ, ಅಲ್ಲೊಂದು ಕಟಗಿ ತೇರು ಐತಿ, ಅದು ಕೂಡ ಸುಮ್ಮನೆ ಐತಿ. ಬಂಗಾರ ತೇರು ಅಥವಾ ಪಂಚಲೋ ಏನೋ ಗೊತ್ತಿಲ್ಲ, ಕೇಳೋನ್ ತಡ್ರಿ. ಇಲ್ಲೊಂದು ತೇರು ಐತಿ ನೋಡ್ರಿ, ಇದು ಬಟ್ ಇದು ಖಾಲಿ ಐತಿ. ಈಗ ಆ ತೇರಿಗೆ ಮತ್ತೆ ದೇವ್ರನ್ನ ಶಿಫ್ಟ್ ಆಗಿಲ್ಲ, ಬಟ್ ಅದನ್ನ ಜಗಾತಾರ ಅಷ್ಟ. ನಾನು ದೇವ್ರನ್ನ ಶಿಫ್ಟ್ ಮಾಡ್ದ ಅಂದ್ರೆ ಈ ತೇರು ಹಿಂಗೆ ಆಶ್ ಬಂತ, ಸೊ ನಾನು ದೇವ್ರನ್ನ ಶಿಫ್ಟ್ ಮಾಡಿದ್ದೆ, ಬಟ್ ಶಿಫ್ಟ್ ಆಗಿಲ್ಲ. ಬಂಗಾರ ತೇರು ಮುಂದೆ ಹೋಗೈತ್ರಿ. ಛತ್ರಿ ಚಾಮರ ಎಲ್ಲ ಇಲ್ಲದವ. ಸ್ಟೇಜ್ ಮ್ಯಾಗ ಒಬ್ಬರು ಇದ್ರಲ್ಲ ಸ್ವಾಮಿಗಳು, ಸ್ವಾಮಿಗಳರ ಪೂರ್ವಾಶ್ರಮದ ಹೆಂಡತಿ ಅಂತ ನೋಡಿದ್ರೇನು ಅಲ್ಲ ಅದಾರ ತಡಿದಿ ಜೂಮ್ ಮಾಡ್ತಾನಂತ. ಈಗ ಇಲ್ಲಿ ಬರ್ತಾರ ಕಾರ್ ಗಾಡಿ ಹತ್ತಾಕ. ಇದು ಅವ್ರದ್ದು ಕಾರ್ ಗಾಡಿ ನೋಡ್ರಿ. ಈಗಿನ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಸತಿಯವರು, ಅಂದ್ರೆ ಸತಿ ಅಂದ್ರೆ ಹೆಂಡತಿ. ಹಿಂಗೆ ಹೋದ್ರಿ, ಹಿಂಗೇನು ಅವ್ರು ಹೊಂಟಾರಲ್ಲ ಈಗ, ಹಂಗೆ ಹೋದ್ರೆ ಸೀದಾ ಹೋದ್ರೆ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ, ನಾನು ನಿಮಗೆ ಅದನ್ನು ಬೆಳಗ್ಗೆ ತೋರಿಸಿದ್ದೆ, ಸನ್ನಿಧಾನ ಐತಿ. ಮತ್ತು ಶ್ರೀಕೃಷ್ಣಂದ ಮೆರವಣಿಗೆ ಮಾಡಕತ್ತಾರ ನೋಡ್ರಿಪ್ಪ. ಅದನ್ನ ಅಲ್ಲಿ ಇಟ್ಟಿದ್ರೆ ಈಗ ಇಷ್ಟ ಮಟ್ಟ ಇಲ್ಲಿಟ್ಟು ಇಷ್ಟ ಮಟ್ಟ ಭಜನೆ ಮಾಡಿದ್ರೆ ಈಗ ಇಲ್ಲಿಗೆ ಬಂತು. ಫ್ರೆಂಡ್ಸ್ ಇಲ್ಲೈತಲ್ರಿ ಈ ಕಾವೇರಿ ಕನ್ನಡ
ಭಾಗ್ಯಮತ್ ಅಂತ ಬರ್ತಾ ಸೀರಿಯಲ್ ಭಾಳಷ್ಟು ಸೀರಿಯಲ್ ಆ್ಯಕ್ಟ್ರೆಸ್ ಅವರು. ನಾವು ಅವ್ರಿಗೆ ಮಾತಾಡಿಸಿ ಬಂದೆ. ಬಾಳಪ್ಪಗೆ ತೋರ್ಸೇನಿ. ಅವ್ರ ಜೋಡಿ ಫೋಟೋ ತೊಗೊಂಬರ್ಬೇಕನ್ನೋದು ಭಾಳಪ್ಪನ ಆಸೆ. ಯಾಕಂದ್ರೆ ಭಾಳಪ್ಪ ಅದನ್ನು ಭಾಳ ನೋಡ್ತಾನೆ ಈ ಸೀರಿಯಲ್, ಕಾವೇರಿ ಸೀರಿಯಲ್. ಅವ್ರ ಹೆಸರು ಅಂಬಿಕಾ ಅಂತ, ಆ ಪಾತ್ರಧಾರಿ ಹೆಸರು, ಆ ಪಾತ್ರದ ಹೆಸರು ಮಾತಾಡ್ಸ್ಲಿ ಹೋಗ. A few minutes later. ಫ್ರೆಂಡ್ಸ್ ನಾನು ಆಗಲ್ಲೇ ತೋರಿಸಿದ್ನೆಲ್ಲ ಅವ್ರಿಗೆ ಊಟ ಮಾಡಕತ್ತಾರ. ಕಾಡ್ಸಂಗಿಲ್ಲ ಅವ್ರು ಲದಾರ ಅವ್ರ ಒಳಗೆ. ಭಾಳಪ್ಪನ ಫೇವ್ರೇಟ್ ಅವ್ರು. ಭಾಳಪ್ಪನ ಮಾತಾಡ್ಸೊಂಬರ್ರಿ. ಗುಡಿ ಅಂತ ಕುಂತೆ ನಾವು ಇಲ್ಲಿ ಬಂದ ರೆಸ್ಟ್ ತೊಗೊಳಕಂತೇಳಿ ಅದನ್ನು ಪೂರ್ತಿ ನೋಡಿನ ಸೀರಿಯಲ್. ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಮಹಾದೊಡ್ಡ ಫ್ಯಾನ್ ಅಂತ. ಪಾಪ ಈಗ ಒಂದು ವಾರ ತಂತದ ಮುಗಿದ. ಅವರು ಅಂಬಿಕಾ ಈಗ ನಾವು ಒಂದು ವಾರದಿಂದ ಇದ ನೋಡಕತ್ತಿದ್ದೆ ಸೀರಿಯಲ್ ಒಳಗೆ. ಅವ್ರು ಇಲ್ಲೇ ಬಂದಾರಲ್ಲ ಖುಷಿ ಆಗ್ಬಿಟ್ಟ. ಗೇಟ್ ಕ್ಲೋಸ್ ಮಾಡ ಬಾಜ ಅಲ್ಲಿ ನೋಡಲ್ ಗೇಟ್. ಫ್ರೆಂಡ್ಸ್ ರಾತ್ರಿ ಹೊತ್ತು ನೋಡ್ರಿ ಎಷ್ಟು ಚಂದ ಅಲ್ಲಿ. ನಾ ಅನ್ಕೊಡ್ಲೆ ನಾ ಆಫ್ ಮಾಡಿಬಿಟ್ರೆ ಲೈಟ್. ಬಟ್ ಕ್ಯಾಮ್ರಾ ಉದ್ದಿಟ್ಟು ವಿಡಿಯೋ ಮಾಡ್ಕೊಂಡೀನಿ. ಸೊ ಈ ರೀತಿ ಕಾಣಿಸ್ತು ನೋಡ್ರಿ ಸುತ್ತಮುತ್ತಲಿನ ನಮ್ಮ ಪರಿಸರ ಚಂದಪ್ಪ ಕಾಣಕತ್ತಾನ ಆಕಾಶದಾಗ. ಚಂದ ಕಾಣತ್ತಿದ್ದು ಸೀನ್ರಿ ನೋಡಕ್ಕೆ. ಎಲ್ಲರ ಒಂದು ಕಡೆ ಹಾಸೋದ್ಕೊಂಡು ಮಕ್ಕೊಳ್ಳೋಣಂತ. ತೊಳಕ್ಕೆ ತೊಗೊಂಬಂದಿಲ್ಲ ಹಾಸಕ್ಕೊಂದು ತೊಗೊಂಡು ಇಲ್ಲಿ ಎಲ್ಲರ ಮಕ್ಕೊಳ್ಳೋಣಂತ.